ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಕ್ರಿಕೆಟ್ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀನಿ. ಈ ಹಿಂದೆ ನಾನು ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ 2 ತರಗತಿಗಳನ್ನು ಮಾಡಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಆಗಿ ಅಲ್ಲಿ ಕಂಟೆಂಟ್ ಕವರ್ ಮಾಡಿದ್ದೀನಿ. ಅದು ನೋಡಿಕೊಂಡು ಆಮೇಲೆ ಈ ಒಂದು ತರಗತಿಯನ್ನು ವೀಕ್ಷಿಸಿ. ಏಕೆಂದರೆ ಆ ಒಂದು ವಿಷಯ ನಿಮ್ಗೆ ತಿಳಿದ್ರೆ ಮಾತ್ರ ಇಲ್ಲಿ ಪ್ರಶ್ನೋತ್ತರಗಳು ಅರ್ಥ ಆಗ್ತವೆ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಆ ಒಂದು ತರಗತಿಯನ್ನು ನೋಡಿಕೊಂಡು ಆಮೇಲೆ ಈ ಒಂದು ತರಗತಿಗಳನ್ನು ವೀಕ್ಷಿಸಿದರೆ ನಿಮಗೆ ವಿಷಯ ಸುಲಭ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ಕ್ರಿಕೆಟ್ಗೆ ಸಂಬಂಧಪಟ್ಟಂತಹ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶಗಳು ಅಂದರೆ ಒಂಥರ ಇವು ಕೀ ಪಾಯಿಂಟ್ಸ್ ಅಂತೇಳಿ. ಕೀ ಪಾಯಿಂಟ್ಸ್ ನೋಡ್ಕೊಳ್ಳೋಣ. ಇಲ್ಲಿ ಮೊದಲನೇ ಒಂದು ಪ್ರಶ್ನೆ, ಕ್ರಿಕೆಟ್ನಲ್ಲಿ 3ನೇ ಅಂಪೈರ್ಗೆ ಬಲಿಯಾದ ಮೊದಲನೇ ಆಟಗಾರ ಯಾರು? ಕ್ರಿಕೆಟ್ನಲ್ಲಿ 3ನೇ ಅಂಪೈರ್ ಇರ್ತಾರೆ. ಇಲ್ಲಿ ಆ ಒಂದು 3ನೇ ಅಂಪೈರ್ಗೆ ಬಲಿಯಾದಂತಹ ಮೊದಲನೇ ಆಟಗಾರ ಯಾರಂದರೆ ಅವರೇ ಸಚಿನ್ ತೆಂಡೂಲ್ಕರ್. ಇಲ್ಲಿ ಕ್ರಿಕೆಟ್ನಲ್ಲಿ ಮುಖ್ಯವಾಗಿ ನಾವು 7 ಅಧಿಕಾರಿಗಳನ್ನು ನೋಡ್ತೀವಿ, ಆಫೀಸಿಯಲ್ಸು. ಅಲ್ಲಿ ಫಸ್ಟ್ ಸ್ಟ್ರೇಟ್ ಅಂಪೈರ್ ಅಂತ ಒಬ್ಬರು ಇರ್ತಾರೆ, ಆಮೇಲೆ ಲೆಗ್ ಅಂಪೈರ್ ಅಂತ ಒಬ್ಬರು ಇರ್ತಾರೆ, ಆಮೇಲೆ ಥರ್ಡ್ ಅಂಪೈರು ಒಬ್ಬರು ಇರ್ತಾರೆ, ಆಮೇಲೆ ಸ್ಕೋರರ್ ಇಬ್ಬರು ಇರ್ತಾರೆ, ಆಮೇಲೆ ವೀಕ್ಷಕ ನಿರ್ಣಾಯಕರು ಬರ್ತಾರೆ, ಅವರು ಇಬ್ಬರು ಇರ್ತಾರೆ. ಟೋಟಲ್ ಎಷ್ಟು ಜನ ಆದರೂ 7 ಜನ ಆದರು. ಹಾಗಾಗಿ 3ನೇ ಅಂಪೈರ್ಗೆ ಬಲಿಯಾದಂತಹ ಮೊದಲನೇ ಆಟಗಾರ. ಈ ರೀತಿ ಹಲವಾರು ಜನ ಬಲಿಯಾಗ್ತಾರೆ, ಆದರೆ ಮೊದಲನೇದಾಗಿ ಯಾರು ಬಲಿಯಾದರು ಅಂದರೆ ಅದು ಸಚಿನ್ ತೆಂಡೂಲ್ಕರ್ ಅವರು. MCG ಅನ್ನೋದು ಏನು ಅಂದರೆ MCG ಅನ್ನೋದು ಇದೊಂದು ಕ್ರಿಕೆಟ್ ಮೈದಾನ. MCG ಮೆಲ್ಬೋರ್ನ್ ಅನ್ನೋದು ಇದೊಂದು ಕ್ರಿಕೆಟ್ ಮೈದಾನವಾಗಿದೆ. ಕ್ರಿಕೆಟ್ನಲ್ಲಿ 10,000 ರನ್ ಮಾಡಿದ ಮೊದಲನೇ ಬ್ಯಾಟ್ಸ್ಮನ್ ಯಾರು? ಕ್ರಿಕೆಟ್ನಲ್ಲಿ 10,000 ರನ್ ಮಾಡಿದಂತಹ ಮೊದಲನೇ ಬ್ಯಾಟ್ಸ್ಮನ್ ಯಾರಂದರೆ ಅದು ಸುನಿಲ್ ಗವಾಸ್ಕರ್ ಅವರು. ಕ್ರಿಕೆಟ್ನ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂತಂದರೆ WG ಗ್ರೇಸ್ ಅಥವಾ ವಿಲಿಯಮ್ G ಗ್ರೇಸ್ ಅವರು ನಾವೇನು ಕರಿತೀವಿ, ಕ್ರಿಕೆಟ್ನ ಪಿತಾಮಹ ಅಂಥೇಳಿ ಕರಿತೀವಿ. ಮೆಲ್ಬೋರ್ನ್ ಕ್ರಿಕೆಟ್ ಒಂದು ಮೈದಾನ ಐತಲ್ಲ, ಆ ಒಂದು ಮೆಲ್ಬೋರ್ನ್ನ ಕ್ರಿಕೆಟ್ ಕ್ಲಬ್ MCG ಇದು ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಅದು 1787ರಲ್ಲಿ ಪ್ರಾರಂಭ ಆಗ್ತೈತೆ. ವಿಕೆಟ್ ಪದದ ಮೂಲ ವಿಕಾನ್. ವಿಕೆಟ್ ಅನ್ನುವಂಥ ಪದದ ಮೂಲ ಯಾವುದಂದರೆ ಅದು ವಿಕಾನ್. ಹಾಗಾದರೆ ವಿಕಾನ್ ಅಂದರೆ ಏನು ಅಂತಂದರೆ ಆಂಗ್ಲೋ ಸ್ಯಾಕ್ಸನ್ ಪದ. ಇದು ಆಂಗ್ಲೋ ಸ್ಯಾಕ್ಸನ್ ಪದ ಆಗಿದೆ ವಿಕಾನ್. ಇನ್ನಿಂಗ್ಸ್ ಇಡೀ ಆಡಿದ ಖ್ಯಾತಿಯ ಮೊದಲ ಬ್ಯಾಟ್ಸ್ಮನ್ ಯಾರು ಅಂತಂದರೆ ಅದು ಡೇವಿಡ್ ಲಾಯ್ಡ್ ಅವರನ್ನು ಏನಂತೀವಿ ನಾವು. ಇನ್ನಿಂಗ್ಸ್ನ ಇಡೀ ಆಡಿದಂತಹ ಮೊದಲ ಬ್ಯಾಟ್ಸ್ಮನ್ ಅಂತೇಳಿ ಕರಿತೀವಿ. ಈಗ ಅತಿ ಹೆಚ್ಚು ರಣಜಿ ಪಂದ್ಯ ಆಡಿದ ಕರ್ನಾಟಕದ ಆಟಗಾರ ಯಾರು? ಅತಿ ಹೆಚ್ಚು ರಣಜಿ ಪಂದ್ಯವಾಡಿದ ಕರ್ನಾಟಕದ ಆಟಗಾರ ಅಂದರೆ ಸೈಯದ್ ಕಿಮಾರ್ನಿ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಮೊಟ್ಟ ಮೊದಲ ನಾಯಕಿ ಯಾರು? ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಮೊಟ್ಟ ಮೊದಲ ನಾಯಕಿ ಯಾರಂದರೆ ಅದು ಶಾಂತಾ ರಂಗಸ್ವಾಮಿಯವರಿಗೆ ಏನಂತೀವಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಮೊಟ್ಟ ಮೊದಲ ನಾಯಕಿ. ಅವಾಗಿನ್ನೂ ಏನಾಗಿರಲಿಲ್ಲ, ಕ್ರಿಕೆಟ್ ಮಹಿಳೆಯರು ಆಡ್ತಾ ಇರಲಿಲ್ಲ. ಅಂಥ ಒಂದು ಟೈಮಲ್ಲಿ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಮೊಟ್ಟ ಮೊದಲ ನಾಯಕಿ ಯಾರಂದರೆ ಆ ಒಂದು ಟೀಮ್ ಕ್ಯಾಪ್ಟನ್ ಆದವರು ಶಾಂತಾ ರಂಗಸ್ವಾಮಿಯವರು. ಭಾರತೀಯ ಕ್ರಿಕೆಟ್ ರಂಗದ ಪಿತಾಮಹನೆಂದು ನಾವು ಯಾರನ್ನು ಕರಿತೀವಿ ಅಂತಂದರೆ ರಣಜಿತ್ ಸಿಂಗನ್ನು ನಾವು ಕರಿತೀವಿ. ಭಾರತೀಯ ಕ್ರಿಕೆಟ್ ರಂಗದ ಪಿತಾಮಹ ಅಂಥೇಳಿ ಕರಿತೀವಿ. ಯಾರನ್ನು? ರಣಜಿತ್ ಸಿಂಗ್ ಅವರನ್ನು. ಮೊದಲ ವರ್ಲ್ಡ್ ಕಪ್ ಟೂರ್ನಮೆಂಟ್ ಯಾವಾಗ ನಡೀತು ಅಂತಂದರೆ ಅದು 1975ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೀತಿತ್ತು. ವರ್ಲ್ಡ್ ಕಪ್ ನಡೀತಾರೆ 1975ರಿಂದ. ಅದು ಎಲ್ಲಿ ನಡೀತು ಅಂದರೆ ಇಂಗ್ಲೆಂಡ್ನಲ್ಲಿ ನಡೀತೈತೆ. ಇದು ಪ್ರಥಮ ಒಂದು ವರ್ಲ್ಡ್ ಕಪ್ ಆಗಿರ್ತೈತೆ. ಮೊದಲ ವರ್ಲ್ಡ್ ಕಪ್ನ ಹೆಸರು ಏನು ಅಂತಂದರೆ ಪ್ರುಡೆಂಟಿಯಲ್ ಕಪ್ ಅಂತೇಳಿ. ಪ್ರುಡೆಂಟಿಯಲ್ ಕಪ್ ಅನ್ನೋದು ಮೊದಲ ವರ್ಲ್ಡ್ ಕಪ್ ಅಂಥೇಳಿ ಇದರೊಂದು ಹೆಸರು ನಾವು ಕರಿತೀವಿ. ICC ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ. ಇದೊಂದು ICC ಅಂದರೆ ಏನು ಅಂತಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯ ಒಂದು ಸಂಸ್ಥೆ ಇದೆ. ICC ಅಂದರೆ ಏನಂತ ಕೇಳ್ತಾರಲ್ಲ ಅದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕಮಿಟಿ ಅಂತೇಳಿ. ಸೋಪ್ಲಾಯಿ ಸನ್ ಎಂದು ಖ್ಯಾತಿ ಪಡೆದ ದಕ್ಷಿಣ ಆಫ್ರಿಕಾದ
ಕ್ರಿಕೆಟ್ ಅಂಪೈರ್ ಯಾರು? ಏನಂತ ಕರೀತಾರೆ ಇವರಿಗೆ? ಸೋಪ್ಲಾಯಿಸನ್ ಅಂತೇಳಿ ಕರೀತಾರೆ. ಆ ಒಂದು ಅಂಪೈರ್ ಯಾರು ಅಂದರೆ ಅದು ರೂಡಿ ಕರ್ಜನ್ ಅವರು. ಇದು ಆಫ್ರಿಕಾದ ಒಂದು ಪ್ಲೇಯರ್ ಆಗಿರ್ತಾರೆ ಇವರು. ಬಿ ಸಿ ಸಿ ಐ ಅಂದರೆ ಏನು ಅಂತಂದರೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ, ಭಾರತ ಕ್ರಿಕೆಟ್ ಕಂಟ್ರೋಲ್ ಕಮಿಟಿ ಅಂತೇಳಿ ಕರಿತೀವಿ. ಮೊದಲ ವರ್ಲ್ಡ್ ಕಪ್ನ ಹೆಸರು ಯಾವುದಂದರೆ ಪ್ರುಡೆನ್ಷಿಯಲ್ ಕಪ್ ಅಂತೇಳಿ. ಇದು ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ICC ಅಂದರೆ ಏನು ಅಂದರೆ ಇದೊಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತೇಳಿ ಕರಿತೀವಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತೇಳಿ. ಈಗ ಸೋಪ್ಲಾಯಿಸನ್ ಎಂದು ಖ್ಯಾತಿ ಪಡೆದಂತಹ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಅಂಪೈರ್ ಯಾರು ಅಂದರೆ ರೂಡಿ ಕರ್ಜನ್. ಇವರು ಸೋಪ್ಲಾಯಿಸನ್ ಎಂಬ ಒಂದು ಹೆಸರನ್ನು ಇವರು ಪಡ್ಕೊಳ್ತಾರೆ. BCCI ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂತ ಕರಿತೀವಿ. BCCI ಬೋರ್ಡ್ ಆಫ್ ಕಂಟ್ರೋಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತೇಳಿ ಇದ್ರದ್ದು ಫುಲ್ ಫಾರ್ಮ್ ಇರ್ತೈತೆ. ಇವಾಗ ಇಂಗ್ಲೆಂಡ್ನ ಮೊದಲನೇ ಕ್ರಿಕೆಟ್ ಕ್ಲಬ್ ಹ್ಯಾಮಿಲ್ಟನ್ ಯಾವಾಗ ಪ್ರಾರಂಭ ಆಯಿತು ಅಂದರೆ ಅದು 1830ರಲ್ಲಿ ಪ್ರಾರಂಭ ಆಗ್ತದೆ. ಇದು ಕ್ರಿಕೆಟ್ನ ಮೊದಲ ಕ್ರಿಕೆಟ್ ಕ್ಲಬ್ ಯಾವುದು ಅಂತ ಕೇಳಿದ್ರೆ ಅದು ಹ್ಯಾಮಿಲ್ಟನ್ ಅಂತ ಕೂಡ ಕರಿತೇವೆ ಇದಕ್ಕೆ. ಕ್ರಿಕೆಟ್ ಬೋರ್ಡ್ ಆಫ್ ಕಂಟ್ರೋಲ್ ಪ್ರಾರಂಭ ಆಗಿದೆ ಯಾವಾಗ ಅಂತಂದರೆ ಅದು 1926ರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭ ಆಗ್ತದೆ. ಇದು BCCI. ಇದು ಇಂಪೀರಿಯಲ್ ಕ್ರಿಕೆಟ್ ಕೌನ್ಸಿಲ್ ICC ಪ್ರಾರಂಭವಾಗಿದ್ದು ಯಾವಾಗ? ಇಂಪೀರಿಯಲ್ ಕ್ರಿಕೆಟ್ ಕೌನ್ಸಿಲ್ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಅದು 1909ರಲ್ಲಿ ICC ಅಂತೇಳಿ ಕರಿತೀವಿ. I ಅಂದರೆ ಇಂಪೀರಿಯಲ್, C ಅಂದರೆ ಕ್ರಿಕೆಟ್ ಆ್ಯಂಡ್ ಕೌನ್ಸಿಲ್. ಈಗ ರಣಜಿ ಟ್ರೋಫಿ ಯಾವಾಗ ಪ್ರಾರಂಭ ಆಯಿತು ಅಂತಂದರೆ ಅದು 1935ರಲ್ಲಿ ಈ ರಣಜಿ ಟ್ರೋಫಿ ಪ್ರಾರಂಭ ಆಗ್ತೈತೆ. ಕ್ರಿಕೆಟ್ನ ಜನ್ಮಸ್ಥಳ ಅದು ಎಲ್ಲಿ ಜನ್ಮ ತಾಳ್ತಂದರೆ ಅದು ಇಂಗ್ಲೆಂಡ್ನಲ್ಲಿ ಜನ್ಮ ತಾಳ್ತೈತೆ. ಏಕದಿನ ಕ್ರಿಕೆಟ್ ಪಂದ್ಯಾವಳಿಗಳು ಯಾವಾಗ ಪ್ರಾರಂಭ ಆದವು ಅಂದರೆ ಅದು 1971ರಲ್ಲಿ ಪ್ರಾರಂಭ ಆಯ್ತವೆ. ನಾವು ಮ್ಯಾಚ್ಗಳಲ್ಲಿ ಮುಖ್ಯವಾಗಿ 3 ಪ್ರಕಾರಗಳನ್ನು ನೋಡ್ತೀವಿ. ಒಂದು ಒನ್ ಡೇ ಮ್ಯಾಚು, ಟೆಸ್ಟ್ ಮ್ಯಾಚು, ಇನ್ನೊಂದು 2020 ಅಂತೇಳಿ. ಇಲ್ಲಿ ಏಕದಿನ ಮ್ಯಾಚ್ಗಳು ಪ್ರಾರಂಭ ಆಗಿದ್ದು 1971ರಲ್ಲಿ. ಪ್ರಥಮ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಗಳು ನಡೆದಂತಹ ಸ್ಥಳ ಯಾವುದು ಅಂದರೆ ಅದು ಇಂಗ್ಲೆಂಡ್. ವಿಜೇತ ರಾಷ್ಟ್ರ ಕೇಳಿದ್ರೆ ಅದು ವೆಸ್ಟ್ ಇಂಡೀಸ್. ಪ್ರಥಮ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಗಳು 1975ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೀತವೆ. ಅಲ್ಲಿ ಯಾವುದು ರಾಷ್ಟ್ರ ವಿಜಯ ಆಗ್ತಂದರೆ ಅಲ್ಲಿ ವೆಸ್ಟ್ ಇಂಡೀಸ್ ವಿನ್ ಆಗ್ತೈತೆ. ಪ್ರಥಮ ಬಾರಿಗೆ ಕ್ರಿಕೆಟ್ ಟೆಸ್ಟ್ ಪಂದ್ಯಾವಳಿಗಳು ನಡೆದದ್ದು ಯಾವಾಗ? 1877ರಲ್ಲಿ ಏನಾಗ್ತವೆ ಮೊದಲ ಒಂದು ಟೆಸ್ಟ್ ಮ್ಯಾಚ್ಗಳು ನಡೀತವೆ. ಏಕದಿನ ಪಂದ್ಯಗಳು ನಡೆದಿದ್ದು 1971, ಟೆಸ್ಟ್ ಮ್ಯಾಚ್ ನಡೆದಿದ್ದು 1877ರಲ್ಲಿ. ವಿಶ್ವದಲ್ಲಿ ಅತ್ಯುತ್ತಮ ಗೂಗ್ಲಿ ಮತ್ತು ಲೆಗ್ ಸ್ಪಿನ್ನರ್ ಎಂಬ ಕೀರ್ತಿಗೆ ಪಾತ್ರರಾಗಿರುವಂತಹ ಕನ್ನಡದ ಆಟಗಾರ ಯಾರಂದರೆ ಅವರು BS ಚಂದ್ರಶೇಖರನ್. ವಿಶ್ವದ ಅತ್ಯುತ್ತಮ ಗೂಗ್ಲಿ ಮತ್ತು ಲೆಗ್ ಸ್ಪಿನ್ನರ್ ಎಂಬ ಕೀರ್ತಿಗೆ ಪಾತ್ರರಾಗಿರುವಂಥ ಕನ್ನಡದ ಆಟಗಾರ ಕೇಳಿದ್ರೆ BS ಚಂದ್ರಶೇಖರ್. ಇವರು ಇಂಪಾರ್ಟೆಂಟ್ ನಮಗೆ ಕರ್ನಾಟಕದವರಾಗಿದ್ದರಿಂದ ಒಂದು ಕರ್ನಾಟಕದ ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಆಗಿರ್ತಾರೆ. ಅತಿ ಕಿರಿಯ ವಯಸ್ಸಿನ ಕ್ರಿಕೆಟ್ ಅಂಪೈರ್ ಯಾರು? ಅತಿ ಕಿರಿಯ ವಯಸ್ಸಿನಲ್ಲಿ ಅಂಪೈರ್ ಆದಂತಹ ಅವ್ರು ಯಾರು ಅಂದರೆ ಅವರು ಸಮೀರ್ ಕೆಲ್ಕರ್. 15 ವರ್ಷಕ್ಕೆ ಏನಾಗ್ತಾರೆ ಅವರು ಕ್ರಿಕೆಟ್ ಅಂಪೈರ್ ಆಗಿ ನೇಮಕ ಆಗ್ತಾರೆ. ಇಂಥವೆಲ್ಲ ಏನಾಗಿರ್ತವೆ ನಮಗೆ ಇಂಪಾರ್ಟೆಂಟ್ ಆಗಿರ್ತವೆ. ಟೈಗರ್ ಎಂದೇ ಮಾನ್ಯವಾಗಿದ್ದಂತಹ ಭಾರತದ ಕ್ರಿಕೆಟ್ ಆಟಗಾರ ಯಾರು? ಅವರಿಗೆ ಟೈಗರ್ ಅಂತೇಳಿ ನಾವು ಕರಿತೀವಿ. ಅಂಥವ್ರು ಯಾರು ಆ ಆಟಗಾರ ಅಂದರೆ ಅಲಿ ಪಟಾಡಿ ಏನು ಅಂತೀವಿ, ಟೈಗರ್ ಅಂತೇಳಿ ಕರಿತೀವಿ. ವಿಶ್ವದಲ್ಲಿ ಒಂದು ದಿನದ ಪಂದ್ಯದಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದವರು ಯಾರು? ವಿಶ್ವದಲ್ಲಿ ಒಂದು ದಿನದ ಪಂದ್ಯದಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದವರು ಅಂದರೆ ಅದು ಸಚಿನ್ ತೆಂಡೂಲ್ಕರ್. 6 ಎಸೆತಗಳಲ್ಲಿ 6 ಸಿಕ್ಸರ್ಸ್ ಅಂದರೆ 6 ಎಸೆತಗಳಲ್ಲಿ 6 ಸಿಕ್ಸರ್ಸ್ ಬಾರಿಸಿದ ಮೊದಲ ಕ್ರಿಕೆಟ್ ಪಟು ಯಾರು ಅಂತಂದರೆ ಅದು ಗ್ಯಾರಿ ಸೋಬರ್ಸ್. ಏನು ಮಾಡ್ತಾರೆ ಇವರು 6 ಎಸೆತಗಳಲ್ಲಿ ಎಸೆದಂತಹ 6 ಎಸೆತಗಳಲ್ಲಿ 6 ಸಿಕ್ಸರ್ಸ್ಗಳನ್ನು ಬಾರಿಸ್ತಾರೆ. ಯಾರಪ್ಪ ಅವರು ಅಂತಂದರೆ ಗ್ಯಾರಿ ಸೋಬರ್ಸ್. ಏಕದಿನ ಕ್ರಿಕೆಟ್ನಲ್ಲಿ ಮೊಟ್ಟ ಮೊದಲ ಶತಕ ಗಳಿಸಿದ ಭಾರತೀಯ ಆಟಗಾರ. ಏಕದಿನ ಒಂದು ಪಂದ್ಯಾವಳಿಯಲ್ಲಿ
ಮೊಟ್ಟ ಮೊದಲ ಶತಕ ಗಳಿಸಿದಂತಹ ಭಾರತೀಯ ಯಾರಂದರೆ ಅದು ಕಪಿಲ್ ದೇವ್. ಭಾರತ ಕ್ರಿಕೆಟ್ ತಂಡಕ್ಕೆ ಪ್ರಥಮ ವಿದೇಶಿ ತರಬೇತುದಾರರಾಗಿ ನ್ಯೂಜಿಲೆಂಡ್ನ ಒಂದು ಆಟಗಾರ ಯಾರಾಗಿರ್ತಾರೆ? ಪ್ರಥಮ ಒಂದು ವಿದೇಶಿ ತರಬೇತುದಾರರು ಇವರು, ನ್ಯೂಜಿಲೆಂಡ್ನ ಜಾನ್ ರೈಟ್. ಭಾರತದ ಒಂದು ಕ್ರಿಕೆಟ್ ತಂಡಕ್ಕೆ ವಿದೇಶಿ ತರಬೇತುದಾರರಾಗಿ, ಅಂದರೆ ಬೇರೆ ದೇಶದವರು ಬಂದು ಇಲ್ಲಿ ತರಬೇತಿಯನ್ನು ಕೊಡ್ತಾಯಿದ್ರು ಭಾರತದ ಒಂದು ಕ್ರೀಡಾಪಟುಗಳಿಗೆ. ಆ ದೇಶದ ಯಾರು ಅವರು ಅಂತಂದರೆ ಜಾನ್ ರೈಟ್ ಅವರು. ಮಾಸ್ಟರ್ ಬ್ಲಾಸ್ಟರ್ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂತಂದರೆ ವಿವಿಯನ್ ರಿಚರ್ಡ್ಸನ್ ಹೇಳ್ತೀವಿ, ಮಾಸ್ಟರ್ ಬ್ಲಾಸ್ಟರ್ ಅಂತೇಳಿ ಕರಿತೀವಿ. ಇದು ಒಂದು ಬಿರುದು. ಲಿಟಲ್ ಮಾಸ್ಟರ್ ಅಂತ ಯಾರಿಗೆ ಕರಿತೀವಿ ಅಂದರೆ ಅದು ಸುನಿಲ್ ಗವಾಸ್ಕರ್. ಎರಡು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೋದು. ಮಾಸ್ಟರ್ ಬ್ಲಾಸ್ಟರ್ ಅಂದರೆ ವಿವಿಯನ್ ರಿಚರ್ಡ್ಸ್, ಲಿಟಲ್ ಮಾಸ್ಟರ್ ಅಂದರೆ ಸುನಿಲ್ ಗವಾಸ್ಕರ್. ಇಂಪಾರ್ಟೆಂಟ್ ಇವೆಲ್ಲ ಕ್ರಿಕೆಟ್ನ ಪ್ರತಿಯೊಂದು ಕ್ವಶನ್ಸು ಇಂಪಾರ್ಟೆಂಟ್, ಯಾಕಂದರೆ ಇದು ಅತಿ ಪ್ರಸಿದ್ಧಿ ಪಡೆದಂತಹ ಆಟವಾಗಿರ್ತೈತಿ. ಅದಕ್ಕೋಸ್ಕರ ಪ್ರತಿಯೊಂದು ಒಂದು ಪಾಯಿಂಟ್ಸ್ ಕೂಡ ನಾವಿಲ್ಲಿ ನೆನ್ಪಿಡಬೇಕು. ಭಾರತದ ಆಧುನಿಕ ಬ್ರಾಡ್ಮ್ಯಾನ್ ಅಥವಾ ಮಾಸ್ಟರ್ ಬ್ಲಾಸ್ಟರ್ ಯಾರು? ಭಾರತದ ಆಧುನಿಕ ಬ್ರಾಡ್ಮ್ಯಾನ್ ಮತ್ತು ಮಾಸ್ಟರ್ ಬ್ಲಾಸ್ಟರ್, ಇಲ್ಲಿ ಲಿಟಲ್ ಮಾಸ್ಟರ್ ಇವರು ಯಾರು? ಸುನಿಲ್ ಗವಾಸ್ಕರ್. ಮಾಸ್ಟರ್ ಬ್ಲಾಸ್ಟರ್ ಯಾರು? ವಿವಿಯನ್ ರಿಚರ್ಡ್. ಮಾಸ್ಟರ್ ಬ್ಲಾಸ್ಟರ್ ಇವರು ಯಾರು ಅಂತಂದರೆ ಆಧುನಿಕ ಬ್ರಾಡ್ಮ್ಯಾನ್ ಅಥವಾ ಆಧುನಿಕ ಮಾಸ್ಟರ್ ಬ್ಲಾಸ್ಟರ್ ಯಾರು ಅಂದರೆ ಅದು ಸಚಿನ್ ತೆಂಡೂಲ್ಕರ್. ಕರ್ನಾಟಕದಿಂದ ಆಯ್ಕೆಯಾದಂಥ ಮೊದಲ ಕ್ರಿಕೆಟ್ ಆಟಗಾರ ಯಾರು? ಕರ್ನಾಟಕದಿಂದ ಆಯ್ಕೆಯಾದವರು ಇವರು PE ಪಾಲಿ ಅವರು. 2005 ಫೆಬ್ರವರಿ 7 ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಏನಾಗ್ತೈತೆ? 2020 ಮ್ಯಾಚ್ ನಡೀತೈತೆ. ಮೊದಲ 2020 ಮ್ಯಾಚ್ ನಡೀತೈತೆ. ಅದು ಏನಂದರೆ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆಯಿತು. ನೋಡಿರಿ, 2005 ಫೆಬ್ರವರಿ 7 ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಮೊದಲ ಏನು ಮಾಡ್ತೈತೆ? 2020 ಅಂತಾರಾಷ್ಟ್ರೀಯ ಪಂದ್ಯಗಳು ನಡೀತವೆ. 2020 ಮ್ಯಾಚ್ ಯಾವಾಗ ನಡೀತದೆ ಅಂದರೆ 2005 ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ನಡೀತೈತೆ. ಇದು ಮೊದಲ 2020 ಮ್ಯಾಚ್ ಆಗಿರ್ತೈತಿ. ಈಗ ಕೀ ಪಾಯಿಂಟ್ಸ್ ಥರ ಅದು ಇದು ಗಮನಿಸಬೇಕಾದ ಅಂಶಗಳು. ಈಗ ಮುಖ್ಯವಾದಂಥ ಪ್ರಶ್ನೆಗಳು, ಅತಿ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳಿವು. ಟೆಸ್ಟ್ ಕ್ರಿಕೆಟ್ ಪಿಚ್ ತಯಾರಿಸುವ ಮೇಲ್ವಿಚಾರಕ ಯಾರು? ಒಂದು ಪಿಚ್ ಇರ್ತದಲ್ಲ, ಈ ರೀತಿ ಕ್ರಿಕೆಟ್ದೇ ಈ ರೀತಿ ಮಧ್ಯದಲ್ಲಿ ಇರ್ತೈತೆ, ಪಿಚ್ ಇರ್ತೈತೆ. ಈ ಒಂದು ಪಿಚ್ ತಯಾರಿಸುವ ಮೇಲ್ವಿಚಾರಕ ಯಾರು ಅಂತಂದರೆ ಅದು ಪಿಚ್ ಕ್ಯೂರೇಟರ್ ಅವರು ಏನು ಮಾಡ್ತಾರೆ? ತಯಾರಿಸ್ತಾರೆ. 1975 ಬೆಂಗಳೂರಿನಲ್ಲಿ ಜರುಗಿದ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿದ್ದಂತಹ ಖ್ಯಾತ ಕ್ರಿಕೆಟ್ ಪಟ ಯಾರು? 2095 ಬೆಂಗಳೂರಿನಲ್ಲಿ ಜರುಗಿದಂತಹ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿದ್ದಂಥವರು, ವಿಶ್ವಸುಂದರಿ ಸ್ಪರ್ಧೆಗೆ ತೀರ್ಪುಗಾರರಾಗಿದ್ದವರು ಆ ಒಂದು ಕ್ರಿಕೆಟ್ ಪಟು ಯಾರು ಅಂದರೆ ಸನತ್ ಜಯಸೂರ್ಯ. ಇವರು ಶ್ರೀಲಂಕಾದವರು. ತಂದೆ ಮಗ ಇಬ್ಬರು ತಮ್ಮ ಪ್ರಥಮ ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸಿದ ಆಟಗಾರರು. ತಂದೆ ಮತ್ತು ಮಗ ಇಬ್ಬರು ಏನು ಮಾಡ್ತಾರೆ? ತಮ್ಮ ಪ್ರಥಮ ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಗಳಿಸ್ತಾರೆ, 100 ರನ್ಗಳನ್ನು ಗಳಿಸ್ತಾರೆ. ಆ ಆಟಗಾರ ಯಾರಂದರೆ ಲಾಲಾ ಅಮರ್ನಾಥ್. 1933 ಮಗ ಸುರೇಂದ್ರ ಅಮರ್ನಾಥ್. ಇವ್ರು ಏನು ಮಾಡ್ತಾರೆ? 1984 ಏನು ಮಾಡ್ತಾರೆ? 100 ಶತಕಗಳನ್ನು ಗಳಿಸ್ತಾರೆ. ಅಂದರೆ ಶತಕ ಅಂದರೆ 100 ಅಂತ ಅರ್ಥ. 100 ರನ್ಗಳನ್ನು ಇವರು ಗಳಿಸ್ತಾರೆ. ತಂದೆ ಏನು ಮಾಡಿದ್ರು? ಲಾಲ್ ಅಮರ್ನಾಥ್ 1933 ಗಳಿಸಿದರೆ, ಮಗ ಅಮರ್ನಾಥ್ ಸುರೀಂದರ್ ಅಮರ್ನಾಥ್ ಅವ್ರು ಏನು ಮಾಡ್ತಾರೆ? 1984 ಗಳಿಸ್ತಾರೆ. ಟಾಸ್ ಗೆದ್ದ ತಂಡ ಎಷ್ಟು ಸಮಯದೊಳಗೆ ತಂಡ ಕಲಿಸಬೇಕು? ನೋಡಿ, ಟಾಸ್ ಗೆದ್ದಂತಹ ಒಂದು ತಂಡ ಎಷ್ಟು ಸಮಯದೊಳಗೆ ತಂಡವನ್ನು ಕಳಿಸಬೇಕು ಅಂದರೆ ಅದು 10 ನಿಮಿಷದೊಳಗೆ ಕಳಿಸಬೇಕು. ಕ್ರಿಕೆಟ್ನಲ್ಲಿ ಒಬ್ಬ ಆಟಗಾರ ಔಟ್ ಆದ ನಂತರ ಮತ್ತೊಬ್ಬ ಆಟಗಾರ ಬರಲು ಇರುವಂತಹ ನಿಗದಿತ ಸಮಯ ಎಷ್ಟು? ಒಬ್ಬ ಆಟಗಾರ ಹೋದ್ಮೇಲೆ ಇನ್ನೊಬ್ಬ ಆಟಗಾರ ಬರಬೇಕಲ್ಲ, ಎಷ್ಟು ಸಮಯದೊಳಗೆ ಬರಬೇಕು ಅವರು ಅಂದರೆ 2 ನಿಮಿಷದೊಳಗೆ ಬರಬೇಕು. ಕ್ರಿಕೆಟ್ ಮೈ ಸ್ಟೈಲ್, ಕ್ರಿಕೆಟ್ ಅನ್ನೋದೇ ನನ್ನ ಸ್ಟೈಲ್, ನನ್ನ ಮೈ ಸ್ಟೈಲ್ ಅಂತೇಳಿ ಒಂದು ಪುಸ್ತಕ ಬರೀತಾರೆ. ಅವ್ರು ಯಾರಂದರೆ ಅದೇ ಕಪಿಲ್ ದೇವ್. ಅಂತಾರಾಜ್ಯ ಕ್ರಿಕೆಟ್ ರಣಜಿ ಟ್ರೋಫಿ ಯಾರ ಹೆಸರಿನಲ್ಲಿ ನಡೀತೈತೆ ಅಂದರೆ ಅದು ರಣಜಿತ್ ಸಿಂಗ್ ಅವರ ಒಂದು ಹೆಸರಿನಲ್ಲಿ ನಡೀತೈತೆ. ಅದಕ್ಕೆ ರಣಜಿ ಟ್ರೋಫಿ ಅಂತೇಳಿ ಕರಿತೀವಿ. ಕ್ರಿಕೆಟ್ನಲ್ಲಿ ಒಂದು ಓವರ್ಗೆ ಎಷ್ಟು ಬಾಲ್ ಇರ್ತವೆ? ಒಂದು ಓವರ್ ಇದೆ ಅಂದರೆ ಅಲ್ಲಿ 6 ಬಾಲ್ ಇರ್ತವೆ, 6 ಬಾಲ್ ಇರ್ತವೆ. ಕ್ರಿಕೆಟ್ ಬ್ಯಾಟನ್ನು ತಯಾರಿಸಲು ಬಳಸುವಂತಹ ಮರ ಯಾವುದು ಅಂದರೆ ಅದು ಇಂಪಾರ್ಟೆಂಟು, ವಿಲ್ಲೋ ಮರ. ಕ್ರಿಕೆಟ್ ಆಟದಲ್ಲಿ ಬೌಲ್ ಮಾಡಿದಂತಹ ಚೆಂಡು ಬೆಲ್ಸ್ಗಳನ್ನು ಮಾತ್ರ ತಾಗಿದರೆ ಅದಕ್ಕೆ ಏನಂತೀವಿ ಅಂದರೆ ಟೈಮರ್ ಅಂತ ಕರಿತೀವಿ. ಈ ರೀತಿ ಇದ್ರ ಮೇಲೆ ಬೆಲ್ಸ್ ಇರ್ತಾನೆ, ಸ್ಟಂಪ್ಸ್ ಮೇಲೆ ಬೆಲ್ಸ್ ಇರ್ತಾವಲ್ಲ, ಆ ಒಂದು ಬೆಲ್ಸ್ಗೆ ತಾಗಿದರೆ, ಕ್ರಿಕೆಟ್ ಆಟದಲ್ಲಿ ಬೌಲ್ ಮಾಡಿದ ಚೆಂಡು ಬೆಲ್ಸ್ಗಳನ್ನು ಮಾತ್ರ ತಾಗಿದರೆ ಅದಕ್ಕೇನಂತೀವಿ ಅಂದರೆ ಟೈಮರ್ ಅಂತೇಳಿ ಕರಿತೀವಿ.
ಕ್ರಿಕೆಟ್ ಆಟದಲ್ಲಿ ಇದು ಮುಗಿತು. ಒಂದು ಬೌಲಿಂಗ್ ಕ್ರೀಸ್ನಲ್ಲಿರುವಂತಹ ಸ್ಟಂಪ್ಸ್ಗಳಿಂದ ಇನ್ನೊಂದು ಬೌಲಿಂಗ್ ಕ್ರೀಸ್ನಲ್ಲಿರುವಂಥ ಸ್ಟಂಪ್ಗಳಿಗೆ ಎಷ್ಟು ದೂರ ಇರಬೇಕು ಅಂತ ಪ್ರಶ್ನೆ ಇದು. 22 ಯಾರ್ಡು ಅಥವಾ ಗಜ ಇರಬೇಕು. ಅಡಿಯಲ್ಲಿ ಕೇಳಿದ್ರೆ 66 ಅಡಿ ಇರಬೇಕು. ಕ್ರಿಕೆಟ್ ಆಟದಲ್ಲಿ ಬ್ಯಾಟ್ಸ್ಮನ್ನನು ಬ್ಯಾಟಿನಿಂದ ಚೆಂಡನ್ನು ಹೊಡೆದ ನಂತರ ಚೆಂಡು ಪ್ಯಾಡಿನೊಳಗೆ ಕುಳಿತುಕೊಂಡ್ರೆ ಅದಕ್ಕೇನಂತೀವಿ? ಕ್ರಿಕೆಟ್ ಆಟದಲ್ಲಿ ಬ್ಯಾಟ್ಸ್ಮನ್ ಬ್ಯಾಟಿನಿಂದ ಚೆಂಡನ್ನು ಹೊಡಿತಾನೆ. ಆ ಹೊಡೆದಂಥ ಚೆಂಡು ಏನು ಮಾಡ್ತೈತೆ? ಪ್ಯಾಡಿನೊಳಗೆ ಕುಳಿತುಕೊಳ್ತೈತೆ. ಅದಕ್ಕೇನಂತೀವಿ ನಾವು ಅಂದರೆ ಡೆಡ್ ಬಾಲ್ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ಕೂಡ ಎಲ್ಲದ್ರ ಬಗ್ಗೆ ನಾನು ಹೇಳಿದ್ದೀನಿ, ನೋಡಿಕೊಂಡು ಒಂದ್ಸರಿ. ಕ್ರಿಕೆಟ್ ಆಟದಲ್ಲಿ ಡೀಪ್ ಮಿಡ್ ವಿಕೆಟ್ ಕ್ಷೇತ್ರವು ಇರುವಂತಹ ಸ್ಥಳ. ಕ್ರಿಕೆಟ್ ಆಟದಲ್ಲಿ ಡೀಪ್ ಮಿಡ್ ವಿಕೆಟ್ ಕ್ಷೇತ್ರವು ಇರುವಂತಹ ಸ್ಥಳ ಯಾವುದು ಅಂತಂದು ಕೇಳಿದ್ರೆ ಅದು ಡೀಪ್ ಸ್ಕ್ವೇರ್ ಲೆಗ್ ಮತ್ತು ಲಾಂಗ್ ಆನ್ ನಡುವೆ ಇರ್ತೈತಿ. ಕ್ರಿಕೆಟ್ ಆಟದಲ್ಲಿ ಉಪಯೋಗಿಸುವ ಚೆಂಡಿನ ತೂಕ ಎಷ್ಟು ಅಂತ ಕೇಳಿದ್ರೆ ಕ್ರಿಕೆಟ್ ಆಟದಲ್ಲಿ ಉಪಯೋಗಿಸುವ ಚೆಂಡಿನ ತೂಕ 5.5 ಇಂದ 5.75 ಔನ್ಸ್ ಇರ್ತೈತೆ. ಯಾರ್ಕರ್, ಚೈನ್ಮನ್, ಆಶನ್, ಗೂಗ್ಲಿ, ಗಲ್ಲಿ, ಬಂಪರ್, ಬೀಮರ್, ಕಾಟ್, ಸಿಲ್ಲಿ ಪಾಯಿಂಟ್ ಪದಗಳು. ಈ ಪದಗಳು ನಾವು ಯಾವ ಕ್ರೀಡೆಯಲ್ಲಿ ಬಳಸ್ತೀವಿ ಅಂತ ಕೇಳಿದ್ರೆ ಅದು ಕ್ರಿಕೆಟಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು. ಯಾರ್ಕರ್, ಚೈನ್ಮನ್, ಆಶನ್, ಗೂಗ್ಲಿ, ಗಲ್ಲಿ, ಬಂಪರ್, ಗಲ್ಲಿ ಬಂಪರ್ ಇದು ಒಂದೇ ಎರಡು ಸೇರಿ, ಬೀಮರ್, ಕಾಟ್, ಸಿಲ್ಲಿ ಪಾಯಿಂಟ್ ಪದಗಳು. ಈ ಪದಗಳು ನಾವು ಎಲ್ಲಿ ಬಳಸ್ತೀವಿ ಅಂತ ಕೇಳಿದ್ರೆ ಅದು ಕ್ರಿಕೆಟ್ನಲ್ಲಿ ಬಳಸ್ತೀವಿ. ಪದಗಳು ಕೂಡ ನೀವು ನೋಡ್ಕೊಡಿ ಒಂದ್ಸರಿ. ಬೈ ಗಾಡ್ಸ್ ಡಿಕ್ರಿ ಎಂಬ ಪುಸ್ತಕ ಬರೆದವರು ಯಾರು? ಬೈ ಗಾಡ್ಸ್ ಡಿಕ್ರಿ ಎಂಬ ಪುಸ್ತಕ ಬರೆದವರು ಕಪಿಲ್ ದೇವ್. ನೋಡ್ರಿ, ಇವರು 2 ಪುಸ್ತಕವನ್ನು ಬರೆದರು. ಕ್ರಿಕೆಟ್ ಮೈ ಸ್ಟೈಲ್ ಅಂತ ಕೂಡ ಕಪಿಲ್ ದೇವ್ ಬರೆದ್ರು, ಅದೊಂದು ಪುಸ್ತಕ. ಇಲ್ಲಿ ಬೈ ಗಾಡ್ಸ್ ಡಿಕ್ರಿ ಅನ್ನೋದು ಕೂಡ ಇವರೇ ಪುಸ್ತಕ. 2 ಪುಸ್ತಕನೂ ಕಪಿಲ್ ದೇವ್ ಅವರೇ ಬರೆದಂತಹ ಒಂದು ಪುಸ್ತಕಗಳು, ಇಂಪಾರ್ಟೆಂಟ್ ಇವು. ಭಾರತದ BCCI ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂದರೆ 1928-29. BCCI ಅಂದರೆ ಏನಂದರೆ ಬೋರ್ಡ್ ಆಫ್ ಕಂಟ್ರೋಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತೇಳಿ. ಇದ್ರ ಲಾಂಗ್ ಫಾರ್ಮ್ ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಬೇಕು. ಕ್ರಿಕೆಟ್ ಆಟದಲ್ಲಿ ಬೌಲಿಂಗ್ ವೇಗವನ್ನು ಅಳೆಯಲು ಉಪಯೋಗಿಸುವಂಥ ಸಾಧನ ಯಾವುದು? ಕ್ರಿಕೆಟ್ ಆಟದಲ್ಲಿ ಬೌಲಿಂಗ್ ವೇಗವನ್ನು ಅಳಿತೀವಿ, ಅದು ಎದರಲ್ಲಿ ಅಳಿತೀವಿ ಅಂದರೆ ಸ್ಟಾಕರ್ ರಾಡರ್ನಿಂದ ಅಳಿತೀವಿ. ಎದುರು ವೇಗ, ಬೌಲಿಂಗ್ನ ವೇಗವನ್ನು ಅಳೆದಂಥ ಒಂದು ಮಾಪಕ ಇದು. ಈಡನ್ ಗಾರ್ಡನ್ ಎಂಬುದೇನು? ಈಡನ್ ಗಾರ್ಡನ್ ಅನ್ನೋದೊಂದು ಕ್ರಿಕೆಟ್ ಸ್ಟೇಡಿಯಂ ಇದು ಕೂಡ ಓಲ್ಡ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿದೆ, ನೆನ್ಪಿಟ್ಕೊಳ್ಬೇಕು. ಕ್ರಿಕೆಟ್ ಆಟದಲ್ಲಿ ವೈಡ್ ಆದಂತಹ ಚೆಂಡು ವಿಕೆಟ್ ಕೀಪರ್ ಕೈಗೆ ಸಿಗದೆ, ಕ್ರಿಕೆಟಲ್ಲಿ ವೈಡ್ ಆದಂತಹ ಚೆಂಡು ವಿಕೆಟ್ ಕೀಪರ್ ಕೈಗೆ ಸಿಗದೆ ಬೌಂಡ್ರಿ ದಾಟಿದರೆ ಆಗ ಬ್ಯಾಟ್ಸ್ಮನ್ ತಂಡಕ್ಕೆ ಸಿಗುವಂತಹ ರನ್ ಎಷ್ಟು ಅಂದರೆ ಅದು 5 ರನ್ಗಳಾಗಿರ್ತೈತೆ. ಇವಾಗ ನೋಡ್ರಿ, ಕ್ರಿಕೆಟ್ ಪಂದ್ಯ ನಡೆಸಲು ಅಗತ್ಯವಾದಂತಹ ಕ್ರೀಡಾಧಿಕಾರಿಗಳ ಸಂಖ್ಯೆ ಎಷ್ಟು ಅಂದರೆ ಅದು 5. ಮುಖ್ಯವಾಗಿ 7 ಜನ ಇರ್ತಾರೆ, ಆದರೆ ಅಗತ್ಯವಾಗಿ ನಮ್ಗೆ ಬೇಕಾಗಿದ್ದು ಎಷ್ಟು ಜನ ಅಂದರೆ ಅದು 5 ಜನ. ಸೀನಿಯರ್ಸ್ ವಿಭಾಗದ ಕ್ರಿಕೆಟ್ ಆಟದಲ್ಲಿ 3 ಸ್ಟಂಪ್ಗಳ ಗುಂಪಿನ ಒಟ್ಟು ಅಗಲ. ನೋಡ್ರಿ, ಕ್ರಿಕೆಟ್ ಸೀನಿಯರ್ ಒಂದು ವಿಭಾಗದಲ್ಲಿ, ಕ್ರಿಕೆಟ್ನ ಒಂದು ಸೀನಿಯರ್ ವಿಭಾಗದಲ್ಲಿ 3 ಸ್ಟಂಪ್ಗಳ ಗುಂಪಿನ ಒಟ್ಟು ಅಗಲ ಎಷ್ಟಿರ್ತೈತೆ ಅಂದರೆ ಅದು 9 ಅಂಗುಲ ಇರ್ತೈತೆ. ಸೆಂಟಿಮೀಟರ್ ಕೇಳಿದ್ರೆ 22.86 ಸೆಂಟಿಮೀಟರು. ಜೂನಿಯರ್ಸ್ಗೆ ಎಷ್ಟು ಇರಬೇಕು ಅಂತಂದರೆ ಇದು ಸೀನಿಯರ್ಸ್ಗೆ ಆಯಿತು. ಜೂನಿಯರ್ಸ್ಗೆ ಎಷ್ಟು ಇರಬೇಕಂದ್ರೆ 8 ಅಗಲ ಅಥವಾ 8 ಇಂಚ್ ಇರಬೇಕು. ಕ್ರಿಕೆಟ್ ಆಟದಲ್ಲಿ ಸ್ಟಂಪ್ಗಳ ಮೇಲೆ ಇಡುವಂಥ ಬೆಲ್ಸ್ಗಳ ಉದ್ದ ನೋಡಿ, ಕ್ರಿಕೆಟ್ ಆಟದಲ್ಲಿ ಏನು ಮಾಡ್ತೀವಿ, ಈ ರೀತಿ ಬೆಲ್ಸ್ ಇಡ್ತೀವಲ್ಲ, ಇವುಗಳ ಉದ್ದ ಎಷ್ಟಿರ್ತದೆ ಅಂದರೆ ಅದು 11.1 ಸೆಂಟಿಮೀಟರ್ ಇರ್ತೈತಿ. ಸ್ಟಂಪ್ ನೆಲಕ್ಕೆ ಉಳಿದಾಗ ಅದರ ಎತ್ತರ ಎಷ್ಟಿರಬೇಕು? ಸ್ಟಂಪ್ ನೆಲಕ್ಕೆ ಉಳಿತೀವಲ್ಲ ಆ ಒಂದು ಎತ್ತರ ಎಷ್ಟಿರಬೇಕಂದ್ರೆ 71.1 ಸೆಂಟಿಮೀಟರ್ ಇರಬೇಕು. 28 ಅಂಗುಲ ಅಥವಾ ಇಂಚ್ ಇರಬೇಕು. ಅಂಗುಲದಲ್ಲಿ ಕೇಳಿದ್ರಿ. ಕ್ರಿಕೆಟ್ ಬ್ಯಾಟ್ನ ತೂಕ ಎಷ್ಟಿರಬೇಕು? ಕ್ರಿಕೆಟ್ ಒಂದು ಬ್ಯಾಟ್ ಇದೆ ಅಂದರೆ ಅದು ತೂಕ ಎಷ್ಟಿರಬೇಕು ಅಂತಂದರೆ ಅದು 2 ಪೌಂಡ್ ಇರಬೇಕು ಅಥವಾ 10 ಔನ್ಸ್ ಇರಬೇಕು. ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಬಳಸುವ ಚೆಂಡಿನ ಬಣ್ಣ ಯಾವುದು? ಅಲ್ಲಿ ನಾವು ಬಿಳಿ ಒಂದು ಚೆಂಡನ್ನು ಬಳಸ್ತೀವಿ. ಒಂದು ಟೆಸ್ಟ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಂದು ಟೆಸ್ಟ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಿ ಮುಗಿಸಲು ನಿಗದಿಪಡಿಸಿರುವ ಗರಿಷ್ಠ ದಿನಗಳು ಎಷ್ಟು ದಿನವರೆಗೆ ನಡೀತೈತೆ ಅದು ಅಂದರೆ ಅದು 5 ಡೇಸ್ವರೆಗೆ ನಡೀತೈತೆ. ಏಕದಿನ ಮ್ಯಾಚ್ಗಳು ಅದು 1 ಡೇ ಅಷ್ಟೇ, 1 ಡೇ ಮ್ಯಾಚ್ ಅಂತೇಳಿ ಕರಿತೀವಿ ಅದಕ್ಕೆ. IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಸಂಬಂಧಪಟ್ಟಂಥ ದೇಶ ಯಾವುದು? IPL ಇರ್ತದೆ, ಭಾರತದಲ್ಲಿ ನಡೀತವೆ. ಒಂದು ಏಕದಿನ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪವರ್ ಪ್ಲೇಗೆ ಇರುವಂತಹ ಸೀಮಿತ ಓವರ್ಗಳು ಮತ್ತು ಪವರ್ ಪ್ಲೇಗಳು ಎಷ್ಟು ಅಂದರೆ 15 ಓವರ್ಗಳು ಮತ್ತು 3 ಓವರ್ ಪ್ಲೇಗಳು ಇರ್ತವೆ. ಕ್ರಿಕೆಟ್ ಪಿಚ್ ಇರಬೇಕಾದಂಥ ದಿಕ್ಕು ಹೇಳಿದರೆ ಅದು ದಕ್ಷಿಣೋತ್ತರವಾಗಿ ಇರಬೇಕು. ಪವರ್ ಪ್ಲೇ ನಡೆಯುವಂಥ ಸಂದರ್ಭದಲ್ಲಿ 30 ಯಾರ್ಡ್ ಅಂದರೆ 27
0.40 ಮೀಟರ್ ವೃತ್ತದ ಒಳಗೆ ನಿಂತಿರಬೇಕಾದ ಆಟಗಾರ ಎಷ್ಟು ಜನ ಅಂದರೆ ಅಲ್ಲಿ 7 ಜನ ನಿಂತಿರಬೇಕು. 2015 ವಿಶ್ವಕಪ್ ಕ್ರಿಕೆಟ್ ಸಂಘಟಿಸುವಂತಹ ದೇಶ ಯಾವುದು ಅಂದರೆ ಅದು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್. LBW ಆದಂತಹ ಬ್ಯಾಟ್ಸ್ಮನ್ನನ್ನು ತೀರ್ಪುಗಾರರು ಈ ರೀತಿ ಔಟ್ ನೀಡ್ತಾರೆ. ಹೆಂಗೆ ನೀಡ್ತಾರೆ ಅಂದರೆ ಲೆಗ್ ಬಿಫೋರ್ ವಿಕೆಟ್ ಅಂತೇಳಿ ನೀಡ್ತಾರೆ. ಕ್ರಿಕೆಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹೊಡೆದ ಚೆಂಡು ಹಿಡಿದರೆ ಏನದು, ಅದಕ್ಕೇನಂತ ಕರಿತೀವಿ ಅಂದರೆ ಕ್ಯಾಟ್ ಬಿಹೈಂಡ್ ದಿ ವಿಕೆಟ್ ಅಂತೇಳಿ ಕರಿತೀವಿ. ಕ್ರಿಕೆಟ್ನಲ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಹೊಡೆದಂತಹ ಚೆಂಡು ಹಿಡಿದರೆ ಅದಕ್ಕೇನಂತೀವಿ ಕ್ಯಾಟ್ ಬಿಹೈಂಡ್ ದಿ ವಿಕೆಟ್, ಅಂದರೆ ಅದು ಕ್ಯಾಚ್ ಇರಬೇಕು. ಈಗ ನೋಡಿರಿ, ಕ್ರಿಕೆಟ್ನಲ್ಲಿ ಬ್ಯಾಟ್ಸ್ಮನ್ ಚೆಂಡು ಹೊಡೆಯುವ ಸಂದರ್ಭದಲ್ಲಿ ಆತನು ಧರಿಸುವಂಥ ವಸ್ತುಗಳು ಏನಾದರೂ ಸ್ಟಂಪಿಗೆ ತಗಲಿ ಬಿದ್ದರೆ ಅದಕ್ಕೇನಂತೀವಿ ಅಂತಂದರೆ ಅದಕ್ಕೆ ಹಿಟ್ ವಿಕೆಟ್ ಆಗಿ ಔಟ್ ಆಗಿದ್ದಾನೆ ಅಂಥೇಳಿ ಕರಿತೀವಿ. 2014 ಕ್ರಿಕೆಟ್ ವಿಶ್ವಕಪ್ ನಡೆದಂತಹ ಅಥವಾ ಸಂಘಟಿಸಿದಂತಹ ದೇಶ ಯಾವುದು ಅಂತ ಕೇಳಿದ್ರೆ ಅದು ಬಾಂಗ್ಲಾದೇಶ. 2014 T20 ಕ್ರಿಕೆಟ್ ವಿಶ್ವಕಪ್ ನಡೆದಂತಹ ಸ್ಥಳ ಕೇಳಿದರೆ ಅದು ಢಾಕಾ, ಬಾಂಗ್ಲಾದೇಶದಲ್ಲಿ ನಡೀತೈತೆ. 2014 T20 ಕ್ರಿಕೆಟ್ ವಿಶ್ವಕಪ್ ಎಲ್ಲಿ ನಡೀತು ಅಂದರೆ ಅದು ಢಾಕಾದಲ್ಲಿ ಅಂದರೆ ಬಾಂಗ್ಲಾದೇಶದಲ್ಲಿ ನಡೀತೈತೆ. 2014 ಏಷ್ಯಾ ಕಪ್ ಕ್ರಿಕೆಟ್ ಪ್ರಥಮ ಸ್ಥಾನ ಪಡೆದಂತಹ ದೇಶ ಯಾವುದಂದರೆ ಅದು ಶ್ರೀಲಂಕಾ ಏನು ಮಾಡ್ತೈತೆ, ಪ್ರಥಮ ಸ್ಥಾನ ಪಡಿತೈತೆ. ದ್ವಿತೀಯ ಸ್ಥಾನ ಪಡೆದಿದ್ದು ಪಾಕಿಸ್ತಾನ್. ಪಂದ್ಯಶ್ರೇಷ್ಠ ಯಾವ್ದು ಪಡಿತಂದರೆ ಅದು ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದು ಶ್ರೀಲಂಕಾದ ಮಾಲಿಂಗ ಅವರು. ನೋಡಿ, 2014 ಏಷ್ಯಾ ಕಪ್ ಕ್ರಿಕೆಟ್ ಪ್ರಥಮ ಸ್ಥಾನ ಪಡೆದಂಥ ದೇಶ ಕೇಳಿದರೆ ಶ್ರೀಲಂಕಾ, ದ್ವಿತೀಯ ಸ್ಥಾನ ಪಡೆದಿದ್ದು ಪಾಕಿಸ್ತಾನ, ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದು ಶ್ರೀಲಂಕಾದ ಮಾಲಿಂಗ. 2014 IPLನ ಅಧ್ಯಕ್ಷ ಯಾರಾಗಿದ್ದರು ಅಂದರೆ ಅದು ರಂಜಿತ್ ಬಿಸ್ವಾಲ್. ಇವಾಗ IPLನ ಅಧ್ಯಕ್ಷ ಯಾರಾಗಿದ್ದಾರೆ ಪ್ರಸ್ತುತವಾಗಿ ಅಂತಂದರೆ ಈಗ ಅರುಣ್ ಸಿಂಗ್ ಧುಮಾಲ್ ಅವರು ಪ್ರಸ್ತುತ IPLನ ಅಧ್ಯಕ್ಷರಿದ್ದಾರೆ. ನಾನು ಇದ್ರ ಮೇಲೆ ಒಂದು ಕರೆಂಟ್ ಇವೆಂಟ್ಸ್ ಮಾಡ್ತೀನಿ, ಏಕೆಂದರೆ ಇವಾಗೆಲ್ಲ ಪ್ರಸ್ತುತವಾಗಿ 2023ವರೆಗೂ ಏನು ಕ್ರಿಕೆಟ್ ನಡೀತು ವರ್ಲ್ಡ್ ಕಪ್ಗಳು ಅಲ್ಲಿ ಗಂಟೆ ಏನು ಮಾಡ್ತೀನಿ ಕರೆಂಟ್ ಇವೆಂಟ್ಸ್ ಮಾಡ್ಕೊಡ್ತೀನಿ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.